ಬೆಂಗಳೂರಿನಲ್ಲಿ ನಿನ್ನೆಯಿಂದ ಶುರುವಾಗಿರುವಂತಹ ಏರ್ ಶೋ. ಈ ಏರ್ ಶೋನಲ್ಲಿ ಸ್ವದೇಶಿ ನಿರ್ಮಿತ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಫೈಟರ್ ಏರ್ಕ್ರಾಫ್ಟ್ ಸೂಪರ್ಸಾನಿಕ್ ಡೆಮೋವನ್ನು ಪ್ರದರ್ಶನಕ್ಕೆ ಅಂತ ಇಡಲಾಗಿದೆ. ಹೈದರಾಬಾದ್ ಮೂಲದ ಕಂಪನಿ ಇದನ್ನು ಅಭಿವೃದ್ಧಿಪಡಿಸಿದ್ದು, ಆಗಸದಲ್ಲಿ ಹಾರಾಟದ ವೇಳೆನೇ 3 ವಿಧದ ಶಸ್ತ್ರಾಸ್ತ್ರಗಳನ್ನು ಸ್ಟೋರೇಜ್ ಮಾಡುವ ವಿಶೇಷತೆಯನ್ನು ಹೊಂದಿದೆ. ಈ ಫೈಟರ್ ಏರ್ಕ್ರಾಫ್ಟ್ನ ವಿಶೇಷತೆ ಏನು, ಮಾರುಕಟ್ಟೆಗೆ ಯಾವಾಗ ಬರುತ್ತೆ ಅನ್ನೋದರ ಕುರಿತು ನಮ್ಮ ಪ್ರತಿನಿಧಿ ಪ್ರಕಾಶ್ ಒಂದು ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಫೈಟರ್ ಏರ್ಕ್ರಾಫ್ಟ್ಗಳ ಪ್ರದರ್ಶನ ಕೂಡ ಆಗ್ತಾ ಇದೆ. ಸದ್ಯ ಒಂದು ಮಳಿಗೆಯಲ್ಲಿದ್ದೇನೆ, ಇದು ಗಮನಿಸ್ತಾ ಇದ್ರಿ, ಇದು ಡೆಮೋ ಅಂತೇಳಿ ಇಡಲಾಗಿದೆ. ಇದು ಆಮ್ಕಾ ಸ್ವದೇಶಿ ನಿರ್ಮಿತ ಫೈಟರ್ ಏರ್ಕ್ರಾಫ್ಟ್ ಆಗಿದೆ. ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಫೈಟರ್ ಏರ್ಕ್ರಾಫ್ಟ್ ಇದಾಗಿದೆ. ಇದು ಸ್ವದೇಶಿ ನಿರ್ಮಿತ ಏರ್ಕ್ರಾಫ್ಟ್ ಆಗಿದೆ. ಇದು ಡೆಮೋಗೆ ಅಂತ ಹೇಳಿ ಇಟ್ಟಿದ್ದಾರೆ. ಇದೇ ಮಾದರಿಯಲ್ಲಿ ಒಂದು ಸ್ವದೇಶಿ ನಿರ್ಮಿತ ಫೈಟರ್ ಏರ್ಕ್ರಾಫ್ಟನ್ನು ಕೂಡ ಸಿದ್ಧ ಮಾಡಲಾಗ್ತಾ ಇದೆ. ಹೈದರಾಬಾದ್ ಮೂಲದ ವೆಮ್ ಟೆಕ್ನಾಲಜೀಸ್ ಅನ್ನುವಂಥ ಒಂದು ಕಂಪನಿ ಈ ಒಂದು ಫೈಟರ್ ಏರ್ಕ್ರಾಫ್ಟನ್ನು ಅಭಿವೃದ್ಧಿಪಡಿಸಿದೆ. ಇದರ ಡಿಸೈನನ್ನು ಮಾಡಿರೋದು ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಅನ್ನುವಂಥದ್ದು. ಈಗಾಗಲೇ ಇದರ ಫೈಟರ್ ಏರ್ಕ್ರಾಫ್ಟ್ ಏನಿದೆ ಅದರ ಕೆಳಭಾಗದಲ್ಲಿ ಮೂರು ರೀತಿಯ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹವನ್ನು ಮಾಡಬಹುದು. ಇದರ ಸ್ಪೆಷಾಲಿಟಿನೇ ಇದು. 3 ಭಾಗಗಳು ಅಂದರೆ ಆ ಒಂದು ಸಂಗ್ರಹ ಮಾಡಿರುವಂಥ ವೆಪನ್ಸ್ಗಳು ಅದು ಶೋ ಆಗೋದಿಲ್ಲ. ಅಂದರೆ ಅದರ ಕೆಳಭಾಗದಲ್ಲಿ ಅದು ಕಂಪ್ಲೀಟ್ ಆಗಿ ಕ್ಲೋಸ್ ಆಗುತ್ತೆ. ಆ ವೆಪನ್ಸ್ಗಳಲ್ಲಿ ಸ್ಟೋರೇಜ್ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗೋದಿಲ್ಲ. ಆ ರೀತಿಯ ಒಂದು ವಿಶೇಷತೆಯನ್ನು ಕೂಡ ಮಾಡಿದ್ದಾರೆ. ಮಿಡಲಲ್ಲಿ ಏನಿದೆಯಲ್ಲ ಅದು ಅಸ್ತ್ರ ಮಿಸೈಲ್, ಆ ಮಿಸೈಲ್ಗಳನ್ನು ಸ್ಟೋರ್ ಮಾಡುವಂಥದ್ದು. ಅದರ ಪಕ್ಕ ಈ ಭಾಗದಲ್ಲಿ ಏನಿದೆಯಲ್ಲ ಈ ಭಾಗದಲ್ಲಿರುವಂಥದ್ದು ಸಾ ಅನ್ನುವಂಥದ್ದು, ಆಚೆ ಇರುವಂಥದ್ದು ತಾರ ಅನ್ನುವಂತಹ ಮಿಸೈಲ್ ಅಂದರೆ ವೆಪನ್ಸ್ಗಳನ್ನು ಸ್ಟೋರ್ ಮಾಡುವಂತಹ ಒಂದು ಪ್ರತ್ಯೇಕ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಇದು ಡಬಲ್ ಇಂಜಿನ್ ಹೊಂದಿದೆ. ಅದರ ಜೊತೆಗೆ ಒಂದೇ ಒಂದು ಸೀಟಿನ ಒಂದು ವ್ಯವಸ್ಥೆಯನ್ನು ಇದಕ್ಕೆ ಮಾಡಲಾಗಿದೆ. ಇದರ ತೂಕ ಸಹಜವಾಗಿ 25 ಟನ್ನಷ್ಟು ಇರುತ್ತೆ. ಹೆಚ್ಚುವರಿಯಾಗಿ 5 ಟನ್ನಷ್ಟು ತೂಕವನ್ನು ಸಂಗ್ರಹ ಮಾಡ್ಬೋದು. ಕೇವಲ ಪೈಲಟ್ ಮಾತ್ರ ಇದರಲ್ಲಿ ಕೂರಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ, ಡಬಲ್ ಇಂಜಿನು. ಸೊ ಇದು ಇದರ ಒಂದು ಡೆಮೋವನ್ನು ಈಗ ಈ ಒಂದು ಏರ್ ಶೋನ ಪ್ರದರ್ಶನದಲ್ಲಿ ಇಡಲಾಗಿದೆ. ಇದು ಹೈದರಾಬಾದ್ ಮೂಲದೆ, ಅದರಲ್ಲಿಯೂ ಕೂಡ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಸಾಕಷ್ಟು ಸ್ವದೇಶಿ ನಿರ್ಮಿತ ಯುದ್ಧ ವಿಮಾನಗಳು ಸೇರಿದಂತೆ ಬೇರೆ ಬೇರೆ ಒಂದಿಷ್ಟು ಉತ್ಪನ್ನಗಳನ್ನು ಕೂಡ ಇಲ್ಲಿ ಅಂದರೆ ಈ ಒಂದು ಏರ್ ಶೋನಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಈಗ ಇದು ಇಂಡಿಯನ್ ಏರ್ ಫೋರ್ಸ್ ಅಥವಾ ಭಾರತೀಯ ರಕ್ಷಣಾ ವ್ಯವಸ್ಥೆಗೆ ಇನ್ನೂ ಕೂಡ ಎಂಟ್ರಿಯನ್ನು ಪಡೆದುಕೊಂಡಿಲ್ಲ. ಒಂದೊಮ್ಮೆ ಇದರ ಟೆಸ್ಟಿಂಗು ಜೊತೆಗೆ ಟ್ರಯಲ್ ರನ್ ಎಲ್ಲವೂ ಕೂಡ ಸರಿ ಹೋಯಿತು ಅಂತಂದಾಗ ಇದು ಮತ್ತೆ ಭಾರತೀಯ ರಕ್ಷಣಾ ವ್ಯವಸ್ಥೆಗೆ ಎಂಟ್ರಿಯನ್ನು ಪಡೆದುಕೊಳ್ಳುತ್ತೆ. ಕ್ಯಾಮ್ರಾ ಪರ್ಸನ್ ರಾಮು ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.